ಬೆಂಗಳೂರಿನಲ್ಲಿ ಈ ಮರಣ ಮಳೆಗೆ ಒಟ್ಟು 10 ಮಂದಿ ಬಲಿಯಾಗಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ರು. ಈಗ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಹಾಗೇನೇ ಜೆಪಿ ನಗರದಲ್ಲೂ ಕೂಡ ಕರೆಂಟ್ ಶಾಕ್ಗೆ ಒಳಪಟ್ಟು ಯುವಕ ದುರ್ಮರಣವನ್ನ ಹೊಂದಿರುವಂತದ್ದು. ಇನ್ನು ಕಸ್ತೂರಬಾ ನಗರದಲ್ಲಿ ತಗಡು ಶೀಟ್ ಬಿದ್ದು ಕೂಡ ಮತ್ತೊಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಈ ಮರಣ ಮಳೆಗೆ ಒಟ್ಟು 10 ಮಂದಿ ಬಲಿಯಾಗಿರುವಂತದ್ದು. ಬೌರಿಂಗ್ ಆಸ್ಪತ್ರೆ ಬಳಿ ನಡೆದಂತಹ ದುರಂತದಲ್ಲಿ 7 ಜನ ಸಾವನ್ನಪ್ಪಿದ್ರು. ಅದೇ ರೀತಿಯಾಗಿ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಜೆಪಿ ನಗರದಲ್ಲೂ ಕೂಡ ಕರೆಂಟ್ ಶಾಕ್ ಆಗಿ ಯುವಕ ದುರ್ಮರಣವನ್ನ ಹೊಂದಿರುವಂತದ್ದು. ಕಸ್ತೂರ್ಬಾ ನಗರದಲ್ಲಿ ತಗಡು ಶೀಟ್ ಬೀಳುತ್ತೆ, ಆ ಸಂದರ್ಭದಲ್ಲಿ ಯುವಕ ಬಲಿಯಾಗಿದ್ದಾನೆ. ಒಟ್ಟು 10 ಮಂದಿಯನ್ನ ಬಲಿ ತಗೊಂಡಿದ್ದೆ ಈ ಮರಣ ಮಳೆ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಬಿದ್ದು 7 ಜನ ಅಲ್ಲೇ ಸಾವನ್ನಪ್ಪಿದ್ದಂಥದ್ದು. ಈಗ ಅವರಿಗೆ ಮರಣೋತ್ತರ ಪರೀಕ್ಷೆಯನ್ನ ಕೂಡ ನಡೆಸಿ ಮೃತದೇಹಗಳನ್ನ ರವಾನೆ ಮಾಡಲಾಗಿತ್ತು. ಈಗ ಮತ್ತೆ 3 ಸಾವನ್ನಪ್ಪಿರುವಂಥದ್ದು. 3 ಜನ ಶಿವಾಜಿನಗರದಲ್ಲಿ ವಿದ್ಯುತ್ ಶಾಕ್ಗೆ ಬಲಿಯಾಗ್ತಾನೆ ಮತ್ತೊಬ್ಬ ಯುವಕ. ಜೆಪಿ ನಗರದಲ್ಲೂ ಕೂಡ ಅಂಥದ್ದೇ ದುರಂತ ನಡೆದು ಹೋಗಿದೆ. ಇನ್ನು ಕಸ್ತೂರ್ಬಾ ನಗರದಲ್ಲಿ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಬಂದಂಥ ಅಕಾಲಿಕ ಮಳೆಗೆ ಆಗಿರುವಂಥ ಅವಾಂತರ ಇದು. ಕಸ್ತೂರ್ಬಾನಲ್ಲಿ ತಗಡು ಶೀಟ್ ಬಿದ್ದು ಯುವಕ ಸಾವನ್ನಪ್ಪಿರುವಂಥದ್ದು. ಎಷ್ಟೋ ಕಡೆ ಅವಾಂತರಗಳು ನಡೆದು ಹೋಗಿದೆ. ಇನ್ನು ಹಾಗೆ ನೋಡ್ತಾ ಹೋದಾಗ 7 ಮಂದಿ ಸಾವನ್ನಪ್ಪಿದ್ದಂಥದ್ದು. ಕಾಂಪೌಂಡ್ ಬಿದ್ದು, ಅದೇ ರೀತಿಯಾಗಿ ರಸ್ತೆಯಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಕಾರು ಬೈಕ್ಗಳು ಜಖಮ್ ಆಗಿದೆ. ಆಗ ಕೂಡ ಕೆಲವೊಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದೆಲ್ಲ ಒಂದ್ ಕಡೆ ಆದ್ರೆ ಈಗ 10 ಮಂದಿಯನ್ನ ಈ ಬಾರಿಯ ಅಕಾಲಿಕ ಮಳೆ ಬಲಿ ತಗೊಂಡಿರುವಂಥದ್ದು. ಎಷ್ಟೋ ಕಡೆ ಇನ್ನೂ ಕೂಡ ಸಮುದ್ರ ಅಥವಾ ಕೆರೆ ಆ ಥರ ಭಾಸವಾಗುತ್ತೆ. ಅಲ್ಲಿ ನೀರು ನಿಂತಿರುವಂತಹ ದೃಶ್ಯಗಳನ್ನ ಇನ್ನೂ ಕೂಡ ನಾವು ನೋಡೋಕೆ ಸಿಗುತ್ತೆ. ಇನ್ನು ವಾಹನಗಳು ಓಡಾಡೋಕ್ಕಾಗದೆ ಪ್ರವಾಸದ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ಮಳೆ ಆಗಂತ ಕಾರಣಕ್ಕೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದಂತಹ ಕೇಸ್ ಏನಿದೆ. ಈಗ 7 ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಮುಗಿಸಲಾಗಿದೆ. ಪೋಸ್ಟ್ ಮಾರ್ಟಂ ಬಳಿಕ ಮೃತದೇಹಗಳನ್ನ ಹಸ್ತಾಂತರಿಸಲಾಗಿದೆ. ಇಡೀ ರಾತ್ರಿ ನಡೆದಂತ ಮರಣೋತ್ತರ ಪರೀಕ್ಷೆ, ಈಗ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಪೊಲೀಸ್ ಭದ್ರತೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಮೃತದೇಹಗಳನ್ನ ಸ್ಥಳೀಯ 3 ಕುಟುಂಬಸ್ಥರಿಗೆ ಈಗಾಗಲೇ ಹಸ್ತಾಂತರಿಸಲಾಗಿದೆ. ಇನ್ನು ಕೇರಳದ 2 ಮಹಿಳೆಯರ ಮೃತದೇಹವನ್ನ ಅಲ್ಲಿಗೆ ರವಾನೆ ಮಾಡಲಾಗಿರುವಂಥದ್ದು. ಇನ್ನು ಅಸ್ಸಾಂ ಮತ್ತೆ ಉತ್ತರ ಪ್ರದೇಶ ಮೂಲದವರ ಮೃತದೇಹಗಳನ್ನ ಕೂಡ ರವಾನಿಸಲಾಗಿದೆ. ಕುಟುಂಬ ಸದಸ್ಯರಿಗೆ ಮೃತದೇಹಗಳನ್ನ ವೈದ್ಯರು ಹಸ್ತಾಂತರಿಸಿರುವಂಥದ್ದು. ಮರಣೋತ್ತರ ಪರೀಕ್ಷೆ ರಾತ್ರಿ ಇಡೀ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲೇ ನಡೆದಿರುವಂಥದ್ದು. ಇನ್ನು ಅಲ್ಲಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ನಾಯಕರುಗಳು ಅಲ್ಲಿಗೆ ಹೋಗ್ತಾರೆ. ಆರ್ ಅಶೋಕ್ ಅವರಾಗಿರಬಹುದು, ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆಶಿ ಅವರು ಕೂಡ ಅಲ್ಲಿಗೆ ಹೋದ್ರು. ಅಲ್ಲೆಲ್ಲ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಪರಿಶೀಲನೆ ನಡೆಸಿದ್ರು, ಮಾಹಿತಿಯನ್ನ ಕೂಡ ಪಡ್ಕೊಂಡ್ರು ಸಿಎಂ. ಅದಾದ ನಂತರದಲ್ಲಿ ಯಾರ್ಯಾರು ಮೃತಪಟ್ಟಿದ್ದಾರೆ ಅವರಿಗೆ ತಲಾ 5 ಲಕ್ಷ ಅಂತ ಘೋಷಣೆಯನ್ನ ಕೂಡ ಮಾಡಿರುವಂಥದ್ದು. ಈ ಒಂದು ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಇಷ್ಟೆಲ್ಲ ದುರಂತ ನಡೀತಾ ಇರಲಿಲ್ಲ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯುವಂತಹ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಈಗ ಘಟನೆ ನಡೆದು ಹೋಗಿದೆ. ಈಗ ಬಂದು ಪರಿಹಾರವನ್ನ ಘೋಷಣೆ ಮಾಡುವಂತಹ ನಾಯಕರುಗಳೇನಿದ್ದಾರೆ, ಇಂಥ ಸಂದರ್ಭಗಳು ಬಂದಾಗ ಇದಕ್ಕೇನೇನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನ ತಗೋಬೇಕು, ಅಥವಾ ಆ ಕಟ್ಟಡ ಯಾವ ಹಂತದಲ್ಲಿ ಇತ್ತು, ಯಾವ ಪರಿಸ್ಥಿತಿಲಿ ಇತ್ತು ಅಂತ ಯಾಕೆ ಪರಿಶೀಲನೆಯನ್ನ ಈ ಮೊದಲೇ ನಡೆಸಿರ್ಲಿಲ್ಲ. ಇದೇ ರೀತಿಯಾಗಿ ಎಷ್ಟೋ ಕಡೆ ಹಳೆಯ ಕಟ್ಟಡಗಳಾಗಿರ್ಬೋದು ಅಥವಾ ರಿಪೇರ್ಗೆ ಬಂದಿರುವಂತಹ ಕಟ್ಟಡಗಳಾಗಿರ್ಬೋದು ಬೆಂಗಳೂರಿನಲ್ಲಿ ಇದೆ. ಈ ಅಧಿಕಾರಿಗಳ ಕೆಲಸ ಏನು, ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆನ ಮಾಡೋದಲ್ವಾ. ಅದನ್ನ ಮಾಡಿದ್ರೆ ಇಂಥ ದುರಂತಗಳು ಎಲ್ಲಿ ನಡೀತಾ ಇತ್ತು, ಅದನ್ನ ಗಮನ ಹರಿಸಬೇಕಾಗುತ್ತೆ ಇನ್ಮಿಂದಾದ್ರೂ. ಯಾಕೆಂದ್ರೆ GBA ಅಂತ ಮಾಡ್ತಾ ಇರುವಂತಹ ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊಟ್ಟಿರುವಂತಹ ನಾಯಕರುಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಈ ಕಡೆ ಗಮನ ಹರಿಸೋದಲ್ಲ. ಅವ್ರ ಕೆಲಸ ಏನು ಅದನ್ನ ಮಾಡಬೇಕಾಗತ್ತೆ. GBA ಅಂತ ಏನ್ ಹೆಸರಿಟ್ಕೊಂಡಿದ್ದೀರಲ್ಲ, ಅದನ್ನ ಕೆಲಸದ ಮೂಲಕ, ಅಭಿವೃದ್ಧಿ ಮೂಲಕ ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ ರಾಜ್ಯದ ಜನತೆಗೆ. ಇಂಥ ಅವಾಂತರಗಳಾದಾಗ ಮಾತ್ರ ನಾವು ಇದ್ದೀವಿ ಅಂತ ಬರೋದಲ್ಲ. ಕೇವಲ 1-1.5 ಗಂಟೆ ಬಂದಿರುವಂತಹ ಮಳೆ ತಂದಿರುವಂತಹ ಅವಾಂತರ ದುರಂತವನ್ನೇ ನಡೆಸಿ ಮುಗಿಸಿದೆ. ಈಗ ಆ ಇಷ್ಟು ಜೀವಗಳು ಬಲಿಯಾದ್ರಲ್ಲ, ಈಗ
ಪರಿಹಾರ ಘೋಷಣೆ ಮಾಡಿದ ತಕ್ಷಣ ಆ ಜೀವ ಮತ್ತೆ ವಾಪಸ್ ಬರುತ್ತಾ, ಅಥವಾ ಫ್ಯಾಮಿಲಿಯವರು ನೋವಲ್ಲಿ ನರಳ್ತಾ ಇರ್ತಾರಲ್ಲ, 5 ಲಕ್ಷ ಕೊಟ್ರು ಅಂತ ಮರ್ತು ಬಿಡ್ತಾರ ನೋವನ್ನ? ಇದೆಲ್ಲ ಗಮನ ಹರಿಸ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಒಂದ್ ಕಡೆ ಆದ್ರೆ, ಈ ಮಳೆ ಅಂತ ಬಂದಾಗ ಬೆಂಗಳೂರಿನಲ್ಲಿ ಎಷ್ಟು ಅವಾಂತರಗಳನ್ನ ತಂದಿಡುತ್ತೆ ಅಂತ ನಾವು ಗಮನಿಸಬೇಕಾಗತ್ತೆ. ಕಟ್ಔಟ್ಗಳು ಬಿದ್ದಿರುವಂತಹದ್ದು ಸಾಕಷ್ಟು ಕಡೆ. ಅದಕ್ಕೆ ಎಕ್ಸಾಂಪಲ್ ಅನ್ನುವಂತೆ ಪ್ರಸನ್ನ ಥಿಯೇಟರ್ನಲ್ಲಿ ಹಾಕಿದ್ದಂತಹ ವಿಷ್ಣುವರ್ಧನ್ ಅವರ ಕಟ್ಔಟ್ ಕೆಳಗೆ ಬಿದ್ದಿದೆ. ಅಷ್ಟು ದೊಡ್ಡ ಕಟ್ಔಟ್ ಬಿದ್ದಿರುವಂಥದ್ದು. ಅಲ್ಲಿ ಯಾರಾದ್ರೂ ಓಡಾಡ್ತಿದ್ದಾಗ ಏನಾದ್ರೂ ದುರಂತಗಳು ನಡೆದು ಹೋಗ್ಬೋದಿತ್ತು, ಆದ್ರೆ ಯಾವುದು ನಡೆದಿಲ್ಲ. ಬೆಂಗಳೂರಿಗೆ ಪ್ರವಾಸಕ್ಕೆ ಅಂತ ಕೇರಳ ಮೂಲದ 2 ಬಂದಿರ್ತಾರೆ. ಸ್ಥಳೀಯ ವ್ಯಾಪಾರಿಗಳು, ಪಾದಾಚಾರಿಗಳು ಸೇರಿ 4 ಸಾವನ್ನಪ್ಪಿದ್ದಂಥದ್ದು ಬೋರಿಂಗ್ ಆಸ್ಪತ್ರೆಯಲ್ಲಿ. ಬೆಂಗಳೂರಿನ ಜೆಸಿ ನಗರದ ಮೊಹಮ್ಮದ್ ಅಬ್ದುಲ್ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನ ಡಿಜೆ ಹಳ್ಳಿಯ ಫಯಾಜ್ ಅಹ್ಮದ್ ಅವರು ಸಾವನ್ನಪ್ಪಿರುವಂಥದ್ದು. ಕೆಜೆ ಹಳ್ಳಿಯ ಮುಸಾವಿರ್ ಬೇಗಂ ಸಾವನ್ನಪ್ಪಿದ್ದಾರೆ. ಇನ್ನು ಮಳೆ ಬೀಳುವಂತಹ ವೇಳೆ ಕಾಂಪೌಂಡ್ ಬಳಿ ನಿಂತಿದ್ರು 2. ಸ್ಮಿತಾ ಮತ್ತೆ ಲತಾ ಮಹಿಳೆಯರು ಸಾವನ್ನಪ್ಪಿರುವಂತದ್ದು. ಕೇರಳದ ಎರ್ನಾಕುಲಂನಿಂದ ಬಂದಿದ್ರು ಅವರು. ಇನ್ನು ಕಾರ್ ಸ್ಟಿಕರಿಂಗ್ ಕೆಲಸ ಮಾಡ್ತಿದ್ದಂತ ಅಸ್ಸಾಂ ಮೂಲದ 19 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ಸಲಾವುದ್ದೀನ್ ಅನ್ನುವಂತಹ ವ್ಯಾಪಾರಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿಗೆ ಪ್ರವಾಸಕ್ಕೆ ಅಂತ ಬಂದಿದ್ದಂತಹ 2 ಕೇರಳ ಮೂಲದವರು ಸಾವನ್ನಪ್ಪಿರುವಂತದ್ದು. ಸ್ಥಳೀಯ ವ್ಯಾಪಾರಿಗಳು, ಪಾದಾಚಾರಿಗಳು, ಅಂದ್ರೆ ಈಗ ಸಾವನ್ನಪ್ಪಿರುವಂತವ್ರನ್ನ ನೋಡ್ತಾ ಹೋದಾಗ ಅವರೆಲ್ಲರೂ ಕೂಡ ವ್ಯಾಪಾರ ಮಾಡ್ಕೊಂಡಿದ್ದಂಥವ್ರು, ಕೆಲವರು ಪಾದಾಚಾರಿಗಳು. ಇನ್ನು 2 ನೋಡಿ, ಅವರು ಕೇರಳದಿಂದ ಬಂದಿದ್ದಂಥವ್ರು, ಪ್ರವಾಸಕ್ಕೆ ಅಂತ ಬಂದಿದ್ದಂಥವ್ರು. ಅವ್ರಿಗೆ ಯಾವುದೇ ರೀತಿಯಾದಂಥ ಇಂಥ ಒಂದು ದುರಂತ ಬರುತ್ತೆ ನಮ್ಮ ಲೈಫ್ನಲ್ಲಿ, ಈ ರೀತಿ ನಮ್ಮ ಅಂತ್ಯ ಆಗುತ್ತೆ ಅಂತ ಯಾವುದೇ ಸೂಚನೆ ಇರೋದಿಲ್ಲ. ಎಷ್ಟೋ ಜನ ರಸ್ತೆಯಲ್ಲಿ ಓಡಾಡಕ್ ಆಗೋದಿಲ್ಲ, ನಾವು ಸಮಸ್ಯೆ ಆಗುತ್ತೆ, ಅಥವಾ ನೀರು ನಮ್ಮ ಮಂಡಿ ಬರುತ್ತೆ, ಅಥವಾ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಪ್ರವಾಸ ಆಗ್ತಿದ್ಯಾ ಅನ್ನುವಂಥದ್ದು. ವಾಹನಗಳನ್ನ ತಳ್ಕೊಂಡು, ಅಂದ್ರೆ ನೀರಿನಲ್ಲಿ ಮುಳುಗಿ ವಾಹನಗಳನ್ನ ತಳ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಿರುವಂಥವ್ರು ಇದ್ದಾರೆ. ಅಂತ ಸಂದರ್ಭದಲ್ಲಿ ರೋಡ್ ಪಕ್ಕ, ಕಾಂಪೌಂಡ್ ಪಕ್ಕ ನಮಗೆ ಸೇಫು ಅಂತ ಓಡಾಡುವಂಥವ್ರಿಗೆ ಕಾಂಪೌಂಡ್ಗಳೇ ಸೇಫ್ ಇಲ್ಲ ಅಂತ ಗೊತ್ತಾದಾಗ ಎಲ್ಲಿಗೆ ಹೋಗ್ಬೇಕು ಅವರು? ಮನೆಯಿಂದ ಹೊರಗೆ ಬರಬಾರ್ದು. ಹಾಗೆ ನೋಡ್ತಾ ಹೋದಾಗ ಇಂಥ ಸಂದರ್ಭಗಳು ಬರುತ್ತೆ. ಈ ದುರಂತ ಒಂದೇ ದಿನಕ್ಕೆ ಇಂಥ ದುರಂತ ಆಗಿರುವಂಥದ್ದು. ಇನ್ನು 3-4 ದಿನ ಮಳೆ ಕಂಟಿನ್ಯೂ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಿದೆ. ಹಾಗಿದ್ರೆ ಏನ್ ಮಾಡ್ಬೇಕು ಬೆಂಗಳೂರಿನಲ್ಲಿ ಜನತೆ? ಮನೆಯಲ್ಲಿ ಒಳಗೆ ಇರೋಣ ಅಂತ ನೋಡ್ತಾ ಹೋದಾಗ ಮನೆ ಒಳಗೂ ಕೂಡ ವಿಧಾನಸೌಧವನ್ನೇ ಬಿಟ್ಟಿಲ್ಲ, ನೀರು ನುಗ್ಗಿರುವಂಥದ್ದು. ವಿಧಾನಸೌಧದ ಈ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕೋಣೆ ಏನಿದೆ ಸ್ವಿಮ್ಮಿಂಗ್ ಪೂಲ್ ಆಗಿದೆ, ನೀರು ಒಳಗೆ ನುಗ್ಗಿ. ಹಾಗಿದ್ರೆ ಎಲ್ಲಿ ಸೇಫ್? ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಅವಾಂತರಗಳಾದಾಗ ಸೇಫ್ ಅನ್ನುವಂತಹ ಪದವನ್ನೇ ನಾವು ಮರೆತು ಬಿಡಬೇಕಾಗುತ್ತೆ. ಹಾಗಾದ್ರೆ